ಓಡಿ ಓಡಿ, ರಾಕ್ಷಸ ಬಂದಿದ್ದಾನೆ, ಓಡು. ರಾಕ್ಷಸ ಬಂದಿದ್ದಾನೆ. ಓಡಿ 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 ಬಂದ, ಓಡಿ ಓಡಿ, ರಾಕ್ಷಸ ಬರ್ತಾ ಇದ್ದಾನೆ, ಓಡಿ. ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನಮ್ಮಿಂದ. ಹೇಳು ಮಾರುತಿ, ನಿನ್ನ ಆರಾಧ್ಯ ದೇವ್ರು ಹೇಗ್ ಕಾಣ್ತಾರೆ? ಅವ್ರು ನಮಗಿನ್ನೂ ಸಿಕ್ಕೇ ಇಲ್ಲ. ಏನು ಅಂದ್ರೆ ನಿನ್ನ ಪೂರ್ತಿ ಯಾತ್ರೆ ವ್ಯರ್ಥ ಆಯ್ತು. ಏನ್ ಸಿಕ್ತು ನಿಂಗಿದೆಲ್ಲ ಮಾಡಿ? ನಮಗೇನ್ ಸಿಕ್ಕಿದ್ಯೋ ಅದನ್ನ ನೀನು ಕಲ್ಪನೆನೂ ಮಾಡಕ್ಕಾಗಲ್ಲ. ಏನ್ ಸಿಕ್ತು? ನಮ್ಮ ಆರಾಧ್ಯ ದೇವ್ರ ಹೆಸರು. ಹೆಸರಲ್ಲೇನಿದೆ ಮಾರುತಿ? ಇದು ಅಂತಿಂತ ಹೆಸರಲ್ಲ, ಈ ಹೆಸರಲ್ಲೇ ಒಂದು ಚಮತ್ಕಾರ ಇದೆ. ಹೆಸರಿನಲ್ಲಿ ಚಮತ್ಕಾರ? ನೀನು ನಮ್ಮ ಗುಂಪಿನ ನಾಯಕ, ಅದಕ್ಕೆ ನಿನ್ನ ಎಲ್ಲ ಮಾತನ್ನ ನಂಬ್ತೀವಿ. ಆದ್ರೆ ಈ ಮಾತನ್ನ ನಾವು ನಂಬೋದಿಲ್ಲ. ಇದು ಯಾವ ಶಬ್ದ ಮಾರುತಿ? ಯಾವ್ದೋ ಪಕ್ಷಿಯ ಚೀರಾಟ. ಅದು ಅಪಾಯದಲ್ಲಿದೆ ಅನ್ಸುತ್ತೆ. ಆ ಕಡೆ. ಯಾರಾದ್ರೂ ಇದ್ದೀರಾ? ನಮ್ ರಕ್ಷಣೆ ಮಾಡಿ, ಕಾಪಾಡಿ. ನಾವಿದ್ದೀವಲ್ಲ, ರಕ್ಷಕರಲ್ಲ ಭಕ್ಷಕರು. ಅಯ್ಯೋ ದೇವ್ರೆ, ನಮ್ಮ ಗ್ರಾಮ ಜನಗಳ ಮೇಲೆ ನಿಮ್ದೇನ್ ಶತ್ರುತ್ವ ಇದೆ? ಒಂದು ಚಿಕ್ಕ ಕೆಲಸವಿದೆ ನಿಮ್ಮ ಹತ್ರ. ನಮ್ಮ ಸೇನಾಧಿಪತಿಯ ಕೊರಳಿನಲ್ಲಿ 1000 ಬೆರಳುಗಳ ಮಾಲೆ ಇದೆ. ಅದನ್ನು 10,000 ಬೆರಳುಗಳ ಮಾಲೆ ಮಾಡಬೇಕು. ತಯಾರಾಗಿರಿ ಬಲಿದಾನಕ್ಕಾಗಿ. ಯಾವ್ದೋ ಬೇಟೆಗಾರನ ಜಾಲದಲ್ಲಿ ಈ ಪಕ್ಷಿಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ. ಮಾರುತಿ, ಈ ಪಕ್ಷಿಗಳು ಎಷ್ಟು ಹಿಂಸೆ ಪಡ್ತಿದ್ದಾವೆ. ನಮ್ಮಿಂದ ಇದನ್ನೆಲ್ಲ ನೋಡೋಕಾಗ್ತಿಲ್ಲ ಮಾರುತಿ, ಏನಾದ್ರೂ ಮಾಡು. ಏನ್ ಮಾಡ್ಬೇಕೋ ಅದನ್ನ ನಮ್ಮ ಆರಾಧ್ಯ ದೇವ್ರ ಹೆಸರೇ ಮಾಡುತ್ತೆ. ಮಾರುತಿ, ಇದು ಹುಡುಗಾಟದ ಸಮಯ ಅಲ್ಲ. ಆ ಹೆಸರಲ್ಲಿರೋ ಚಮತ್ಕಾರನ ನೀವೇ ನಿಮ್ ಕಣ್ಣಾರೆ ನೋಡ್ತೀರಾ. ಪ್ರಣಾಮಗಳು ಗಿಣಿರಾಜ. ನಮ್ಮ ಹೆಸರು ಮಾರುತಿ. ನೀವೇನು ಹೆದರ್ಕೋಬೇಡಿ, ಯಾಕಂದ್ರೆ ನಮ್ಮ ಬಳಿ ಇರೋ ಮಂತ್ರ ಯಾವ ಬಲೆ ಬೇಕಾದ್ರೂ ಕತ್ತರಿಸುತ್ತೆ. ಪೂರ್ತಿ ವಿಶ್ವಾಸದಿಂದ ನಿಮ್ಮ ಅಂತರಾತ್ಮದಿಂದ ಹೇಳಿ, ರಾಮ 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 ರಾಮ. ಈಗ ನಿಮ್ಗೂ ಇದ್ರ ಮಹಿಮೆ ಅರ್ಥ ಆಗಿರ್ಬೇಕಲ್ವಾ? ರಾಮನಾಮ ಜಪದಿಂದ ನಮ್ಮ ಭಯ ಎಲ್ಲ ಓಡ್ ಹೋಗುತ್ತೆ. ಆ ಹೆಸರು ಕೇಳಿದ್ರೇನೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಂದ್ರೆ ಇನ್ನ ಆ ಹೆಸರಿನ ಜಪ ಮಾಡಿದ್ರೆ ಏನಾಗುವುದು? ನಮ್ ಜೊತೆ ಹೇಳಿ, ರಾಮ 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 ರಾಮ. ನಿಜವಾಗ್ಲೂ ಚಮತ್ಕಾರನೇ ಕಣೋ. ರಾಮ ರಾಮ ಪುರುಷೋತ್ತಮನೆ ರಾಮ ಜೈ ರಘುವೀರ ರಾಮ ಹರಿ ಪುರುಷೋತ್ತಮನೆ ರಾಮ ಜೈ ರಘುವೀರ ರಾಮ ಹರಿ ಪುರುಷೋತ್ತಮನೆ ರಾಮ ಜೈ ರಘುವೀರ ರಾಮ. ಒಪ್ಪಿದೆ
ನಿಮ್ಮ ಆರಾಧ್ಯ ದೇವ್ರ ಹೆಸರಿನಲ್ಲಿ ಅದ್ಭುತ ಶಕ್ತಿ ಇದೆ. ಆದಷ್ಟು ಬೇಗ ಇಡೀ ಸೃಷ್ಟಿನೇ ಅದನ್ನ ಒಪ್ಕೊಳ್ಳುತ್ತೆ. ಎಲ್ರೂ ಇದ್ರ ಮಹಿಮೆನ ತಮ್ಮ ಕಣ್ಣಾರೆ ನೋಡ್ತಾರೆ. ಇವತ್ತು ನೀವ್ ನೋಡ್ದ ಹಾಗೆ. ಪಕ್ಷಿಗಳ ಗುಂಪು ಯಾರ ಹೆಸರನ್ನ ಹೇಳ್ತಿದ್ದಾವೆ? ಹೇಗನ್ನಿಸ್ತಿದೆ ಅಂದ್ರೆ ಯಾರೋ ನಮ್ ಕಿವಿಲಿ ಕಾದಿರೋ ಎಣ್ಣೆನ ಹಾಕ್ತಿದ್ದಾರೆ ಅನ್ನಿಸ್ತಿದೆ. ರಾಮನಾಮದ ಮಹಿಮೆ ವಾಸ್ತವದಲ್ಲಿ ಊಹಿಸಲಾಗದ್ದು ಪ್ರಭು. ಒಂದು ಕಡೆ ಪಕ್ಷಿಗಳ ರಕ್ಷಣೆಯಾಯಿತು, ಇನ್ನೊಂದು ಕಡೆ ಗ್ರಾಮದ ಜನರನ್ನು ಆ ರಾಕ್ಷಸರಿಂದ ರಕ್ಷಿಸಲಾಯಿತು. ದೇವಿ, ನೀವಂದುಕೊಂಡಂತೆ ರಾಮನಾಮ ಭಕ್ತರ ಹೃದಯದಲ್ಲಿ ಕೇವಲ ಆನಂದ ಮಾತ್ರ ಉಂಟು ಮಾಡದೆ, ರಾಮನಾಮ ಕೇಳಿದ ತಕ್ಷಣ ದುಷ್ಟ ರಾಕ್ಷಸರ ಮನದಲ್ಲಿ ಭಯದ ಭಾವವುಂಟು ಮಾಡುತ್ತದೆ. ಆದರೆ ಈ ಸೃಷ್ಟಿ ದುಷ್ಟರಿಂದ ತುಂಬಿ ತುಳುಕುತ್ತಿದೆ. ಅವರು ಅಸಾಧ್ಯ ಶಕ್ತಿ ಹೊಂದಿದ್ದಾರೆ. ಅವರನ್ನು ಹೇಗೆ ತಡೆಯುವುದು? ಅದಕ್ಕಾಗಿ ತಾನೇ ರಾಮನಾಮ ಈ ಸಂದರ್ಭದಲ್ಲಿ ಅವಶ್ಯಕತೆ ಇರುವುದು. ಅದರ ಮಹತ್ವ ಇಂದಿನ ಸಮಯದಲ್ಲಿ ಹೆಚ್ಚಾಗಿದೆ. ಆ ಹೆಸರಿನ ವಿಶಿಷ್ಟ ವೇಗ ಅಧರ್ಮಿಗಳ ಮನಸ್ಸನ್ನು ಅಶಾಂತಿಗೊಳಿಸುತ್ತದೆ. ಅವರೆಲ್ಲ ಚಿಂತೆಗೊಳಗಾಗುತ್ತಾರೆ, ಹಿಂಸೆ ಹೆಚ್ಚಿಸುತ್ತಾರೆ. ಆಗಲೇ ಮಾರುತಿಯ ಭಕ್ತಿಯ ವಾಸ್ತವಿಕ ಪರೀಕ್ಷೆ ಆಗುವುದು. ಭಕ್ತ ಶ್ರೇಷ್ಠ ಎಂದು ಕರೆಸಿಕೊಳ್ಳುವ ಅವನ ಯಾತ್ರೆ ಸರಳವಾಗಿರುವುದಿಲ್ಲ. ಹೆಜ್ಜೆ ಹೆಜ್ಜೆಯಲ್ಲೂ ನೋವಿರುತ್ತದೆ. ಅದನ್ನು ಎದುರಿಸುವಾಗ ತಾಳ್ಮೆ ಕಳೆದುಕೊಳ್ಳಬಾರದು. ಸದಾ ಸರ್ವದಾ ತಮ್ಮ ಆರಾಧ್ಯ ಶ್ರೀರಾಮನಾಮದ ಗರಿಮೆಯನ್ನು ಕಾಪಾಡಿಕೊಳ್ಳಬೇಕು. ಯಾವ ವಿಚಿತ್ರ ಮಂತ್ರ ಅದು? ನಿಮಗೇನಾದ್ರೂ ತಿಳಿಯಿತಾ? ಯಾವುದೋ ದಿವ್ಯ ಮಂತ್ರ ಅನಿಸುತ್ತೆ. ಅದರ ಪ್ರಯೋಗ ರಾಕ್ಷಸರನ್ನು ಭಯಗೊಳಿಸಲು ಇರಬಹುದೇನೋ. ಪಕ್ಷಿಗಳು ಓದು, ಆ ಮಂತ್ರವನ್ನು ಬಿಡಿ. ಯೋಚಿಸಬೇಕಾಗಿರೋದು ನಮ್ಮ ಸೇನಾಪತಿಗೆ ಏನು ಹೇಳೋದು. ಅವರು ಬೆರಳುಗಳ ಮಾಲೆ ಕೇಳಿದ್ರೆ ಏನ್ ಮಾಡೋದು? ಮೂರ್ತಿಯಂತೆ ಏಕೆ ನಿಂತಿದ್ದೀರಿ? ಎಲ್ಲಿದ್ದಾರೆ ಮನುಷ್ಯರು? ಓಡೋಗ್ಬಿಟ್ರ ಸೇನಾಪತಿ? ಅವರು ದುರ್ಬಲ ಮನುಷ್ಯರು, ನೀವು ಶಕ್ತಿಶಾಲಿ ರಾಕ್ಷಸರು. ಹೇಗೆ ಓಡೋದ್ರು? ಯಾವುದೋ ಪಕ್ಷಿಗಳ ಗುಂಪು ಬಂದಿತ್ತು. ಏನಾಯ್ತಂದ್ರೆ ನಿನ್ನ ಬಾಯಿಂದ ಒಂದು ಪದ ಬಂದ್ರು. ಒಂದೇ ಅವಕಾಶ ಕೊಡಿ ಸೇನಾಧಿಪತಿ, ಈ ಸಾರಿ ನಿಮ್ಗೆ ನಿರಾಶೆ ಮಾಡೋದಿಲ್ಲ. ಹೇಗೆ? ಇಲ್ಲಿ ಇನ್ನೊಂದು ನಗರವಿದೆ, ಅದರ ಹೆಸರು ಸುಮೇರು. ಅವರ ರಾಜ ಕೇಸರಿ ಮತ್ತು ಅಲ್ಲಿನ ಜನ ತುಂಬಾ ಶಾಂತಿ ಪ್ರಿಯರು. ಅವರ ಪ್ರಾಣ ತೆಗೆಯೋದು ತುಂಬಾ ಸುಲಭದ ಕಾರ್ಯ. ಸುಮೇರು. ಅರೆ ನಿಲ್ಲಿ, ಇಲ್ಲಿ ಬನ್ನಿ. ಹಾ, ಈ ಹಣ್ಣಿನ ತಟ್ಟೆನೂ ಅಲ್ಲೇ ಇಡಿ ಬೇಗ. ಅರೆ, ಈ ಅಡ್ಗೆ ಎಲ್ಲ ತಯಾರಾಗಿದೆ ಅಲ್ವಾ? ರಾಣಿ ಮಾತೆ ಕೇಳ್ತಿದ್ದಾರೆ, ಬನ್ನಿ. ಇಷ್ಟೊಂದು ಸಡಗರ ಏನ್ ನಡೀತಿದೆ ಅವ್ರ ಮನೆಯಲ್ಲಿ?
ಸುತ್ತ ಎಲ್ಲೋ ಲಾಡು ಇದೆ ಅಂತ. ಲಾಡು. ಈ ಲಾಡು ಎಲ್ಲಿಂದ ಬಂತು ಅಲ್ಲಿಗೆ ಹೋಗುತ್ತೆ. ಯಾಕಮ್ಮ, ನಾವೇನ್ ಮಾಡಿದ್ವಿ ಈಗ? ಅಯ್ಯೋ, ನಾವು ನಿಮ್ಗೆ ಯಾವ ಶಿಕ್ಷೆನೂ ಕೊಡ್ತಾ ಇಲ್ಲ. ಈ ಲಾಡು ಪೂಜೆಲಿ ನೈವೇದ್ಯಕ್ಕೆ. ಪೂಜೆ ಕಾರ್ಯ ಎಲ್ಲ ಮುಗ್ದೋದ ನಂತರ ಈ ಲಾಡು ನಿಮಗ್ ಸಿಕ್ಕುತ್ತೆ. ಯಾರ ಪೂಜೆ ಅಮ್ಮ? 2 ದಿನಗಳಾದ ನಂತರ ನಾವು ಮಹಾದೇವನ ಪೂಜೆನ ಇಟ್ಕೊಂಡಿದೀವಿ. ಮಹಾದೇವರ ಪೂಜೆನಾ? ಹಾ, ನಮಗ ಅವ್ರ ಮೇಲೆ ವಿಶೇಷ ಪ್ರೀತಿ ಇದೆ. ಈ ಪೂಜೆಯಲ್ಲಿ ನಾವು ಸಹ ಭಾಗವಹಿಸೋಕೆ ತಯಾರಿದ್ದೀವಿ ಅಮ್ಮ. ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಹೇಳಿ, ನಮ್ಗೆ ಯಾವ ಕೆಲಸ ಮಾಡ್ಬೇಕು? ಈ ಸಮಯದಲ್ಲಿ ನೀವು ಮಾಡುವಂತ ಯಾವ ಕೆಲಸಗಳು ನಮ್ಮ ಹತ್ರ ಇಲ್ವಲ್ಲ. ಯಾಕೆ? ನಾವು ಸಾಧು ಸಂತರ ಸ್ವಾಗತ ಆದ್ರೂ ಮಾಡ್ಬಹುದಲ್ವಾ ಅಮ್ಮ? ಹಾ, ಖಂಡಿತವಾಗಿಯೂ. ನೀವು ಈ ಹೂನ ತಗೊಂಡು ಹೋಗಿ. ಸಾಧು ಸಂತರು ತುಂಬಾ ಬರ್ತಾರೆ. ನೀವೇ ಖುದ್ದಾಗಿ ಅವರು ಸ್ವಾಗತ ಮಾಡಿ. ಧನ್ಯವಾದಗಳು ಅಮ್ಮ. ರಾಕ್ಷಸರ ಹೆಸರಿಗೆ ಕಳಂಕ ನೀವುಗಳು. ಕ್ಷಮೆ ಇರಲಿ ಪ್ರಭು. ದೃಷ್ಟಾಸುರನಿಂದ ಕೇವಲ ಒಮ್ಮೆ ತಪ್ಪಾಗಿದೆ, ಇನ್ನೊಮ್ಮೆ ಆಗೋದಿಲ್ಲ. ಸುಮೇರು ಭೂಮಿಯಲ್ಲಿ ಈ ದಿನ ರಕ್ತಪಾತ ನಡೆಸದಿದ್ದರೆ ನನ್ನ ಹೆಸರು ಪುಷ್ಟಾಸುರನೇ ಅಲ್ಲ. ಆ ಮಾಯಾವಿ ಮಂತ್ರದ ಹಿಂದೆ ಯಾರೇ ಇದ್ರು ಈ ದಿನ ಅವರ ಅಧೋಗತಿ ಖಂಡಿತ ಈ ಕಪಟಾಸುರನಿಂದ. ಇನ್ನೊಂದು ಸಾರಿ ಆ ಮಂತ್ರ ಉಚ್ಚಾರಣೆ ಮಾಡಲು ಹೆದರಬೇಕು. ಆ ಮಂತ್ರದ ಅಸ್ತಿತ್ವ ಇಲ್ಲದ ಹಾಗೆ ಮಾಡಬೇಕು. ಅಸ್ತಿತ್ವ ಇಲ್ಲದ ಹಾಗೆ ಮಾಡೋಣ. ಅಸ್ತಿತ್ವ ಇಲ್ಲದ ಹಾಗೆ ಮಾಡೋಣ. ಹಾಗೂ ಅಲ್ಲಿ ಸುಮೇರು ರಾಜ್ಯ ಅತಿ ಸಮೃದ್ಧ, ಅತಿ ಸಂಪನ್ನ ರಾಜ್ಯ. ಇದನ್ನು ಹಾಳು ಮಾಡಲು ಆನಂದವೇ ಬೇರೆ. ನಡೀರಿ. ಮಾರುತಿ, ಇನ್ನು ಎಷ್ಟು ದೂರ ಅಂತ ನಮ್ಮನ್ ಕರ್ಕೊಂಡು ಹೋಗ್ತೀಯಾ? ನಾವು ಈ ಕಡೆ ಒಂದು ವೃಕ್ಷ ನೋಡಿದ್ವಿ. ಅದ್ರಲ್ಲಿರೋ ಹಣ್ಣುಗಳು ಎಷ್ಟು ರುಚಿಯಾಗಿತ್ತು ಗೊತ್ತಾ? ಮಾರುತಿ, ಇನ್ನು ಎಷ್ಟು ದೂರ ಇದೆ ಆ ವೃಕ್ಷ? ಇಲ್ಲೇ ಎಲ್ಲ ಇತ್ತು. ಅಲ್ಲಿದೆ ನೋಡು. ಹಣ್ಣುಗಳನ್ನ ನೋಡ್ತಿದ್ರೆ ತುಂಬಾ ರುಚಿಯಾಗಿರ್ಬೋದು ಮಾರುತಿ. ನಾ ಹೇಳಿದ್ದೆ ತಾನೇ, ನಮ್ ನಾಯಕ ನಮ್ನ ಯಾವತ್ತೂ ನಿರಾಶೆ ಮಾಡಲ್ಲ ಅಂತ. ದಷ್ಟಪುಷ್ಟ ವಾನರ ಬಾಲಕರು, ಅದು 4 ನಮ್ಮೆಲ್ರಿಗೂ ಆದೇಶ ಕೊಡಿ. ಕತ್ತರಿಸ್ಬಿಡ್ತೀನಿ ಅವರ ಬೆರಳುಗಳನ್ನ. ಸುಮೇರುವಿನ ಮೇಲೆ ಆಕ್ರಮಣ ಇವರಿಂದಲೇ ಶುರು. ಅರಮನೆಯ ಮೇಲೆ ದಾಳಿ ನಂತರ ಮಾಡೋಣ. ಮೊದಲು ಈ ವಾನರ ಬಾಲಕರ ರಕ್ತವನ್ನು ನೋಡಬೇಕು. ಈ ರಕ್ತಾಸುರ. ಮಾಯಾವಿ ಶಕ್ತಿ ಇದೆ ಇವನಲ್ಲಿ. ಯಾವುದೋ ದೇವತೆ ವೇಷ ಬದಲಿಸ್ಕೊಂಡು ಬಂದಿಲ್ಲ ತಾನೇ? ಆ
ಬಾಲಕ ಯಾರೇ ಆಗಿರಲಿ, ಈ ರಕ್ತಾಸುರನ ಆಯುಧ ಇಂದು ಅವನ ರಕ್ತ ನೋಡಲೇಬೇಕು. ಮೆಚ್ಚುತ್ತೆ ನಿನ್ನ ಗೆಳೆಯ. ಸುಮೇರುವಿನ ಭವಿಷ್ಯ ನಿನ್ ಕೈಲಿ ಸುರಕ್ಷಿತವಾಗಿದೆ ಮಾರುತಿ. ಸತ್ಯ ಹೇಳ್ದೆ ಜಗನ್, ಮುಂದೆ ಒಂದಿನ ನಿಮ್ ತಂದೆ ಸ್ಥಾನದಲ್ಲಿ ನೀನು ಸುಮೇರುವಿನ ರಾಜ ಆಗ್ತೀಯ. ಆಗ್ಲೂ ಸಹ ನಿಮ್ ಜೊತೆಗೆ ಈ ಕಾಡಲ್ಲಿ ಹಣ್ಣು ಕೀಳಕ್ ಬರ್ತೀವಿ. ಈ ಬಾಲಕ ಸುಮೇರು ರಾಜ್ಯದ ಕೇಸರಿಯ ಪುತ್ರ. ನಮ್ಮಮ್ಮ ಹೇಳ್ತಾರೆ, ಸುಮೇರು ರಾಜ್ಯದ ಜನಗಳು ಕೇವಲ ನಮ್ಮ ಪ್ರಜೆಗಳಲ್ಲ, ನಮ್ಮ ಪರಿವಾರದವರು ಅಂತ. ನಾನು ಹೋಗ್ತೀನಿ ಇವ್ರನ್ನ ಮುಗಿಸೋದಕ್ಕೆ. ನನಗೆ ಯಾರ ಭಯನೂ ಇಲ್ಲ. ಮೂರ್ಖ, ಈ ಬಾಲಕ ಸುಮೇರು ರಾಜ್ಯದ ಯುವರಾಜ. ಈಗ ನಮಗೆ ಕಳ್ಳತನದಿಂದ ಸುಮೇರು ನಗರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇವನೇ ನಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾನೆ. ಈಗ ನಾವು ಸುಮೇರು ಅಲ್ಲ, ಸುಮೇರುವಿನ ಹೃದಯ ಅರಮನೆ ಮೇಲೆ ಆಕ್ರಮಣ ಮಾಡೋಣ. ಇಷ್ಟೊಂದು ಹಣ್ಣುಗಳನ್ನ ಅರಮನೆಗೆ ಹೇಗ್ ತಗೊಂಡು ಹೋಗೋದು? ಇದ್ರ ಬಗ್ಗೆ ನಾವು ಯೋಚನೆನೇ ಮಾಡಿಲ್ಲ. ಹೇ ಬಾಲಕರೇ, ಕೇಳಿ ಮಕ್ಕಳೇ, ಎಲ್ಲ ಜಾಗದಲ್ಲೂ ಬಾಬಾಂದೇ ಚರ್ಚೆ. ಪ್ರಣಾಮಗಳು ಸಾಧು ಮಹಾಶಯರೇ. ಆಯುಷ್ಮಾನ್ ಭವ. ಸಂಜೆ ಆಗ್ತಾ ಇದೆ, ಕಾಡ್ನಲ್ಲಿ ಯಾರೂ ಇಲ್ಲ. ನಿಮ್ಗೇನ್ ಕೆಲಸ ಇಲ್ಲಿ? ಯಾರು ನೀವು? ನಮ್ಮ ಹೆಸರು ಮಾರುತಿ. ಇವರೆಲ್ಲರೂ ನಮ್ಮ ಮಿತ್ರರು. ಇವನು ಜಗನ್, ಇವನು ಮಗನ್, ಇವನು ಬಂಧು. ನಿಮ್ಮ ಪರಿಚಯ ಕೇಳ್ಬೋದಾ ಬಾಬಾ? ವಾನರ ಮಗು ಆಸೆ ಪಡ್ತಿದೆ. ಹೇಳಿ ನಾವ್ ಯಾರೆಂದು. ಇವರು ಕಾಶಿಯ ಬಹುದೊಡ್ಡ ಸಾಧುಗಳು. ಇವರ ಹೆಸರು ಜ್ಞಾನಾನಂದ ಅಂತ. ಏನ್ ಹೇಳ್ತೀಯ? ತೋರ್ಸೋಣವೇ ನಮ್ಮ ಚಮತ್ಕಾರನ? ಹಾಗಾದ್ರೆ ತೋರಿಸಿ ಚಮತ್ಕಾರನ. ನಿನಗೊಂದು ಚಿಂತೆ ಕಾಡ್ತಿದೆ. ಗೊತ್ತಾಯ್ತು ನಿನ್ನ ಸಮಸ್ಯೆ. ಏನು? ಹಣ್ಣುಗಳೇನೋ ಕಿತ್ತಿದ್ರಿ, ಆದ್ರೆ ತಗೊಂಡು ಹೇಗೆ ಹೋಗ್ತೀರಿ? ಇಷ್ಟೊಂದು ಹಣ್ಣು ತಿನ್ನೋಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗೋಲ್ಲ. ಆಹಾ, ಇದೇ ನಮ್ಮ ಸಮಸ್ಯೆ ಮಹಾಶಯರೇ. ನಾವು ನಿಮಗೆ ಹೇಳ್ತೀವಿ ಅದಕ್ಕೆ ಪರಿಹಾರ. ಈಗ ನೋಡು ನಮ್ಮ ಸಿದ್ಧಿಯ ಫಲ. ಓಂ ಭ್ರೀಂ ಕ್ಲೀಂ ಭರ್ವಾಯ ನಮಃ. ಚಮತ್ಕಾರ. ಬಾಬಾ ಏನ್ ಬೇಕಾದ್ರೂ ಮಾಡ್ಬೋದು. ದಿನವನ್ನ ರಾತ್ರಿಯಾಗಿ, ಪರ್ವತವನ್ನ ನನ್ನ ಕೈಯಲ್ಲಿ, ಸಾಗರ ನಿನ್ನ ಹೊಟ್ಟೆಯಲ್ಲಿ. ಅಂದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದಾ? ಅವಶ್ಯವಾಗಿ. ನಿಮ್ಗೆ ಯಾವ ಕೆಲ್ಸನೂ ಅಸಂಭವ ಅಲ್ವಾ? ಇಲ್ಲ. ನೀವು ನಮ್ಮ ಆರಾಧ್ಯ ದೇವರನ್ನ ತೋರಿಸ್ತೀರಾ? ಅವಶ್ಯವಾಗಿ. ಇದು ನಮಗೆ ಸರಳವಾದ ಕೆಲಸ. ನಮ್ ಸೇವೆಯಿಂದ ಸಾಧು ಮಹಾಶಯರ್ ಏನಾದ್ರೂ ಖುಷಿ ಆದ್ರೆ ಅವ್ರು ನಮ್ಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಸಾಧು ಮಹಾಶಯರೇ, ಕೃಪೆ ಮಾಡಿ ನೀವು ಮತ್ತೆ ನಿಮ್ಮ ಶಿಷ್ಯರು ನಮ್ಮ ಅರಮನೆಗೆ ಬನ್ನಿ. ಇದು ಸಾಧ್ಯವಿಲ್ಲ ಬಾಲಕ. ನಾವು ಶಿವನ ತಪಸ್ಸು ಮಾಡಲು ಹಿಮಾಲಯಕ್ಕೆ ಹೋಗುತ್ತಿದ್ದೇವೆ. ಮಹಾಶಯರೇ, ನಮ್ಮ ಮಾತಾಪಿತಾ ಸಹ ಶಿವನ್ ಭಕ್ತರು. ಅವರು ಮಹಾದೇವನ ಮಹಾಪೂಜೆ ಮಾಡಿಸ್ತಿದ್ದಾರೆ.
ಅದಕ್ಕೆ ನಾವು ನಿಮ್ಮೆಲ್ರನ್ನು ಆಮಂತ್ರಣ ಮಾಡ್ತಿದ್ದೀವಿ. ನೀ ನಮ್ಮನ್ನು ಗೊಂದಲಕ್ಕೊಳಪಡಿಸಿದೆ ಮಗು. ನಾವು ಹಿಮಾಲಯಕ್ಕೆ ಹೋಗುವುದು ಅವಶ್ಯಕ ಮತ್ತು ಶಿವನ ಪೂಜೆಗೆ ನಾವು ಇಲ್ಲವೆಂದು ಹೇಳಲು ಆಗುವುದಿಲ್ಲ. ಆಯ್ತು, ನಾವು ಬರ್ತೇವೆ ನಿಮ್ ಜೊತೆ. ನಮ್ಗೆ ನಿಮ್ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಈ ಮೂರ್ಖನಿಗೆ ಗೊತ್ತಿಲ್ಲ, ಅವನದೇ ರಾಜ್ಯದ ನಾಶಕ್ಕೆ ಆಮಂತ್ರಣ ನೀಡುತ್ತಿದ್ದಾನೆಂದು. ಅಮ್ಮ, ಪಿತಾಶ್ರೀ, ಎಲ್ಲಿದ್ದೀರಾ ನೀವು? ನೋಡಿ, ನಾವ್ ಯಾರನ್ನ ಕರ್ಕೊಂಡ್ ಬಂದಿದ್ದೀವಿ. ಸಾಧು ಮಹಾಶಯರೇ, ನೀವು ಬನ್ನಿ ನಮ್ ಜೊತೆ. ಬನ್ನಿ 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 ಮಹಾಶಯರೇ, ಬನ್ನಿ.